ನಿರೀಕ್ಷೆಯಂತೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ಇದೀಗ ಗೆದ್ದು ಬೀಗಿರುವಂತದ್ದು. ಸದ್ಯ ಅವರ ಹುಟ್ಟೂರು ದಡದಪುರದ ಗಿಲ್ಲಿ ಅವರ ಮನೆಯಲ್ಲಿಯೇ ನಾನಿದ್ದೇನೆ. ದೃಶ್ಯಗಳಲ್ಲಿ ನೋಡಬಹುದು ಅವರ ಗಿಲ್ಲಿ ನಟರಿಗೆ ಸೇರಿದಂತಹ ಒಂದು ಚಿಕ್ಕ ಮನೆ. ಆ ಒಂದು ಚಿಕ್ಕ ಮನೆಯ ಒಳಾಂಗಣದಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಬಹುದು ಒಳಗಡೆ ಬಹಳಷ್ಟು ಏನು ಅವರು ಹಿಂದೆ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ರು. ಅದರ ಬಗ್ಗೆ ಆ ಸಂದರ್ಭದಲ್ಲಿ ಇದ್ದಂತಹ ಫೋಟೋಗಳು, ಸನ್ಮಾನ ಮಾಡಿರುವಂತಹ ಆಹಾರಗಳು ಎಲ್ಲವೂ ಕೂಡ ಇಲ್ಲಿ ಇರುವಂತದ್ದು. ಅವರ ತಂದೆ ಇಲ್ಲೇ ಕುಳಿತಿದ್ದಾರೆ. ಅಂದ್ರೆ ಈಗಾಗಲೇ ಆ ಒಂದು ಖಾಸಗಿ ವಾಹಿನಿ ಏನು ರಿಯಾಲಿಟಿ ಶೋ ಬಿಗ್ ಬಾಸ್ ನ ರಿಯಾಲಿಟಿ ಶೋ ವಾಹಿನಿ ಇದೆ, ಇದು ಆ ಒಂದು ವಾಹಿನಿ ಯಾರೊಂದಿಗೂ ಕೂಡ ಮಾತನಾಡಬಾರ್ದು ನಿಟ್ಟಿನಲ್ಲಿ ಹೇಳಿರುವ ಹಿನ್ನೆಲೆ ಆ ಒಂದು ಸೂಚನೆಯನ್ನ ಪಾಲಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಅವರ ತಂದೆ ನಿನ್ನೆ ಬಿಗ್ ಬಾಸ್ ಫೈನಲ್ ಅನ್ನ ಮುಗಿಸ್ಕೊಂಡು ಇದೀಗ ಮನೆಗೆ ವಾಪಸ್ ಬಂದಿರುವಂತದ್ದು. ಸದ್ಯ ಗಿಲ್ಲಿಗಾಗಿ ಇದೀಗ ಅವರ ತಂದೆಯೂ ಕೂಡ ಕಾಯ್ತಾ ಇದ್ದಾರೆ. ಇನ್ನು ಈ ದಡದಪುರದ ಗ್ರಾಮಸ್ಥರು ಸೇರಿದಂತೆ ಮಂಡ್ಯ ಜಿಲ್ಲೆಯ ಅಭಿಮಾನಿಗಳು ಅವರಿಗೆ ಅದ್ದೂರಿ ಸ್ವಾಗತವನ್ನ, ಗಿಲ್ಲಿಗೆ ಅದ್ದೂರಿ ಸ್ವಾಗತವನ್ನ ಕೋರೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನೇರವಾಗಿ ಬೆಂಗಳೂರಿನಿಂದ ಮಂಡ್ಯದ ಮಳವಳ್ಳಿಗೆ ಬಂದ ಬಳಿಕ ಮಳವಳ್ಳಿಯ ದಂಡಿ ಮಾರಮ್ಮನ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ಅನಂತರಾಮ್ ಸರ್ಕಲ್ಗೆ ಹೋಗಿ ಅಲ್ಲಿಂದ ನೇರವಾಗಿ ಬೃಹತ್ ಕ್ರೇನ್ ಮೂಲಕ ಬೃಹತ್ ಹಾರವನ್ನ ಸಮರ್ಪಣೆ ಮಾಡಿ ಬಳಿಕ ಅಲ್ಲಿಂದ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿಕೊಂಡು ಈ ಒಂದು ದಡದಪುರ ಗ್ರಾಮಕ್ಕೆ ಕರ್ಕೊಂಡು ಬರೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಈಗಾಗಲೇ ಪೊಲೀಸರಿಗೆ ಅನುಮತಿಗಾಗಿ ಇಲ್ಲಿನ ಗ್ರಾಮಸ್ಥರು ಕೂಡ ಒಂದು ಮನವಿ ಪತ್ರವನ್ನ ಸಲ್ಲಿಸಿರುವಂತದ್ದು, ಅನುಮತಿ ಕೋರಿ. ಇನ್ನ ಇಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ, ಅಂದ್ರೆ ಈ ಹಿಂದೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಗಿಲ್ಲಿ ಅವರು ಕೂಡ ಭಾಗವಹಿಸಿರುವಂತದ್ದು. ಆ ಸಂದರ್ಭದಲ್ಲಿ ಇದ್ದಂತಹ ಒಂದಷ್ಟು ಪ್ರಶಸ್ತಿಗಳಾಗಿರ್ಬೋದು, ಮತ್ತೆ ಆ ಸಂದರ್ಭದಲ್ಲಿ ಭಾಗವಹಿಸಿದಂತಹ ಫೋಟೋಗಳು ಎಲ್ಲವೂ ಕೂಡ ಇಲ್ಲಿ ಇರುವಂತದ್ದು. ಆ ದೃಶ್ಯಗಳನ್ನು ಕೂಡ ನೋಡ್ಬೋದು. ಜಿ ಕುಟುಂಬದ ಅವಾರ್ಡ್ ಕೂಡ ಬಂದಿರುವಂತದ್ದು. ಅಂದ್ರೆ ಈ ಹಿಂದೆ ಕಾಮಿಡಿ ಕಿಲಾಡಿಗಳು ಸೇರಿದಂತೆ ಬೇರೆ ಬೇರೆ ಒಂದು ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸಿದ್ರು, ಅದರಿಂದ ಒಂದಷ್ಟು ಅವಾರ್ಡ್ಗಳು ಕೂಡ ಬಂದಿರುವಂತದ್ದು. ಇನ್ನು ಗಿಲ್ಲಿ ನಟ ಪ್ರಾರಂಭದಲ್ಲಿ ಯೂಟ್ಯೂಬ್ ಮೂಲಕ ಅವರ ಜರ್ನಿಯನ್ನ ಪ್ರಾರಂಭ ಮಾಡ್ತಾರೆ. ಅದಾದ ಬಳಿಕ ಹಲವಾರು ಪ್ರಶಸ್ತಿಗಳು ಅವರ ಅರಸಿ ಬಂದಿರುವಂತದ್ದು. ಹಲವಾರು ರಿಯಾಲಿಟಿ ಶೋ ನಲ್ಲೂ ಕೂಡ ಭಾಗವಹಿಸ್ತಾರೆ. ಈ ರೀತಿ ಒಬ್ಬ ಬಡ ಹುಡುಗ ಇದೀಗ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂತದ್ದು ನಿಜಕ್ಕೂ ಕೂಡ ಬಹಳಷ್ಟು ಖುಷಿಯನ್ನ ತಂದಿದೆ ಜನರಿಗೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಲಕ್ಷಾಂತರ ಅಭಿಮಾನಿಗಳು ಅವರ ಗೆಲುವಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಇದೀಗ ಆ ಒಂದು ಪ್ರಾರ್ಥನೆ ಫಲಿಸಿದೆ ಅಂತ ಹೇಳ್ಬೋದು. ಸದ್ಯ ಇದೀಗ ಅವರ ಹುಟ್ಟೂರಲ್ಲಿ ಸಂಭ್ರಮ ಮನೆ ಮಾಡಿದೆ. ಗಿಲ್ಲಿ ಅವರಿಗೆ ಸ್ವಾಗತವನ್ನು ಕೊಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ.